ನೋ ಪ್ರಾಬ್ಲಮ್. ಸಾನ್ವಿ ಅವರು ಸಹ ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ರು ಜಿಮ್ಮಿ ಸಿನಿಮಾದ ಒಂದು ಈವೆಂಟ್ಗಳಲ್ಲೂ ಸಹ. ಈ ಸಿನಿಮಾಗೆ ಶುಭ ಹಾರೈಸಿದ್ದಾರೆ. ಜೊತೆಗೆ ನಿಮ್ಮ ಈಗ ಟೈಟಲ್ ರಿವೀಲ್ ಆಯಿತು, ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಆಲ್ ದ ಬೆಸ್ಟ್ ಅನ್ನೋವಂಥದ್ದು ಹೇಳಿದ್ದಾರೆ. ಏನು ಹೇಳ್ತೀರಾ ಸಾನ್ವಿ ಅವ್ರ ಬಗ್ಗೆ? ಥ್ಯಾಂಕ್ ಯು ಸಾನು. ಅಷ್ಟೇ. ಬಟ್ ನೋ ಶೀಸ್ ಅ ವೆರಿ ಲೈಕ್ ಶಾರ್ಪ್ ಮೈಂಡ್. ಇವತ್ತಿನ ಜನ್ರೇಷನ್ ಹುಡುಗಿಯವಳು. ಸೊ ತುಂಬ ನೇರವಾಗಿ ಹೇಳ್ತಾಳೆ, ಏನೇ ಇದ್ರು ತುಂಬ ನೇರವಾಗಿ ಹೇಳ್ತಾಳೆ ಅವಳು. ಚೆನ್ನಾಗಿದೆ ಅಂತ ಹೇಳ್ತಾಳೆ, ಇಲ್ಲ ಅಂತ ಹೇಳ್ತಾಳೆ ಅವಳು. ಈ ಸಿನಿಮಾದಲ್ಲಿ ಶಿಲ್ ಕಮ್ ಅಂದರೆ ಸೆಟ್ಟಿಗೆ ಬರ್ತಾಳೆ, ಒಂದು ಕಪಲ್ ಆಫ್ ವೀಕ್ಸ್ ಶಿಲ್ ಬಿ ದೇರ್. ಬಟ್ ದಟ್ಸ್ ಆಲ್. ಅಷ್ಟು ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಈ ಸಿನಿಮಾದಲ್ಲಿ. ಸುಮಾರು ಅಷ್ಟು ನೀವು ಈಗಾಗಲೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಕೇಳಿರ್ತೀರಾ, ನೋಡಿರ್ತೀರಾ. ಹಿಟ್ ಫ್ಲಾಪ್ ಇರ್ಬೋದು, ಆವ್ರೇಜ್ ಇರ್ಬೋದು, ಇದನ್ನು ಯಾವ ರೀತಿ ತೂಗುತ್ತಾರೆ, ಲೆಕ್ಕ ಹಾಕ್ತಾರೆ ಅಭಿಮಾನಿಗಳು ಅನ್ನೋಂಥದ್ದು. ಸೊ ಒಂದ್ಸಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟರೆ 10 ವರ್ಷ ಸರ್ವೈವ್ ಆಗ್ತಾರೆ ಒಂದು ಹೀರೋಯಿನ್ ಇರಬಹುದು. ಸೊ ಈ ಬಗ್ಗೆ ನಿಮ್ಮ ಕಾಮೆಂಟ್ ಏನಿದೆ, ರಿಯಾಕ್ಷನ್ ಇರಬಹುದು? ಇಲ್ಲ ಅಂದರೆ ಅದ್ರದ್ದು ಬಗ್ಗೆ ಏನು ಕಾಮೆಂಟ್ ಅಂತೂ ಮಾಡೋಕ್ಕಾಗಲ್ಲ. ನಾವಿರೋ ಟೈಮ್ ಹಂಗಿದೆ ಅಷ್ಟೇ. ಅದು ಒಂದು ಸಿನಿಮಾ ನೀವು ಹೇಳ್ದಂಗೆ ಒಂದು ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ಹಿಟ್ ಕೊಟ್ಬಿಟ್ರೆ ನೀವು 5 ವರ್ಷ ಕ್ಯಾರಿ ಆಗುತ್ತೆ ಅದು. ಸೊ ಕಾದು ನೋಡ್ಬೇಕಂದ್ರೆ ಅದೆಲ್ಲ ಕರೆಕ್ಟಾಗಿ ಕೂಡ್ ಬಂದು ಒಂದು ಪ್ರಾಜೆಕ್ಟ್ ಅನ್ನೋದು ಆಗುತ್ತಲ್ವ. ಗೆದ್ದಾದ್ಮೇಲೆ ಖಂಡಿತವಾಗ್ಲೂ ದಟ್ ಇಸ್ ದ ಟೈಮ್ ವಿ ಲಿವ್ ಇನ್. ಬಿಕಾಸ್ ಒಬ್ಬ ವಿಜಯ್ ದೇವರಕೊಂಡ ಒಂದು ಅರ್ಜುನ್ ರೆಡ್ಡಿಯಿಂದ ಈ ಸ್ಟಿಲ್ ರೈಡಿಂಗ್ ದಟ್ ವೇವ್. ಸೊ ದಟ್ ಈಸ್ ಹೌ ಇಟ್ ಈಸ್. ಇವತ್ತು ಸೋಷಿಯಲ್ ಮೀಡಿಯಾ ನಿಮಗೆ ದೇ ವೋಂಟ್ ಲೆಟ್ ಯು ಫರ್ಗೆಟ್ ಓನ್ಲಿ. ನೀವು ಏನೇ ಮಾಡಿ ಒಂದು ದೊಡ್ಡ ಸಿನಿಮಾ ಕೊಟ್ಟರೆ ಅದು ಆ ನೆನಪಿಗೆ ಕೊಡ್ತಾನೆ ಇರ್ತಾರೆ. ಅಂದರೆ ಅರ್ಜುನ್ ರೆಡ್ಡಿ. ಸೊ ದಟ್ಸ್ ವಾಟ್ ಐಮ್ ಸೇಯಿಂಗ್. ಸೊ ದಟ್ಸ್ ದ ಟೈಮ್ ವಿ ಲಿವ್ ಇನ್ ಟುಡೇ. ಸೊ ನೋ ಕಾಮೆಂಟ್ಸ್ ಅಬೌಟ್ ದಟ್. ಇಟ್ ಇಸ್ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು ಅಷ್ಟೇ ಅದು. ಈ ಸಿನಿಮಾಗೋಸ್ಕರ ಏನಾದರೂ ನಿಮ್ಮ ಅಂದರೆ ಪರ್ಸ್ನಾಲಿಟಿ ಇರ್ಬೋದು, ಪುಟ್ ಆನ್ ಇರ್ಬೋದು ವೆಯ್ಟ್, ಅಥವಾ ಲಾಸ್ ಮಾಡಿರೋದು, ಜೊತೆಗೆ ಏನೇನು ಮಸ್ಕುಲರ್ ಬಾಡಿ ಬೇಕಾ? ಇಲ್ಲ ಆ ಥರದ್ದು ಏನಿಲ್ಲ. ಅಂದರೆ ಇವ್ರು ಬರ್ದಿರೋದು ಒಬ್ಬ ಪಕ್ಕಾ ಲೋಕಲ್ ಮೈಸೂರು ಹುಡುಗ. ಸೊ ಅದನ್ನ ಓವರ್ ಆಗಿ ಜಿಮ್ ಬಾಡಿ ಅಂತೆಲ್ಲ ತೋರಿಸಿದ್ರೆ ಅದು ಜಸ್ಟಿಫೈ ಆಗಲ್ಲ. ಅವ್ನು ಹೆಂಗಿದೋನೋ ಹಂಗೆ ಇರಬೇಕು ಅನ್ನೋದು ಅವ್ರದ್ದು ಆಸೆ ಇದ್ದಿದ್ದು. ಸೊ ಆ ಥರದ್ದೇನು ಪ್ರಿಪರೇಷನ್ಸ್ ಅಂತ ಮಾಡ್ತಾಯಿಲ್ಲ. ನಮಗೇನೇ ಇದ್ರೂ ನಮ್ಮ ಆಫೀಸಲ್ಲಿ ಆನ್ ದ ಟೇಬಲ್ ಆನ್ ದ ಸ್ಕ್ರಿಪ್ಟ್ ಏನು ಮಾಡಬೇಕು ಅನ್ನೋದೇ ಪ್ರಿಪರೇಷನ್ಸ್. ಔಟ್ ಆಫ್ ದ ಬ್ಲೂ ಆ ಥರದ್ದು ಏನು ಪ್ರಿಪರೇಷನ್ಸ್ ಅಂಥದ್ದು ಏನಿಲ್ಲ ಸಿನಿಮಾಕ್ಕೆ. ಕೊನೆಯ ಪ್ರಶ್ನೆ, ಬರ್ತ್ಡೇ ಇರೋದ್ರಿಂದ ಏನು ಗಿಫ್ಟ್ ಸಿಕ್ತು ನಿಮಗೆ? ಸುದೀಪ್ ಸರ್ ಇರ್ಬೋದು, ಆ ಫ್ಯಾಮಿಲಿಯಿಂದ ಇರ್ಬೋದು. ನನಗೆ ಯಾವ ಗಿಫ್ಟು ಕೊಟ್ಟಿಲ್ಲ, ಯಾರು ಏನೂ ಗಿಫ್ಟ್ ಕೊಟ್ಟಿಲ್ಲ ಇದೇ ವರ್ಷ ಆ್ಯಕ್ಚುಲಿ. ಬಟ್ ಏನಿಲ್ಲ, ನಾವು ನಿನ್ನೆ ದೀಪಮ್ಮ ಇವತ್ತಿಂದ CCL ಪ್ರಾಕ್ಟೀಸ್ ಶುರು ಆಗುತ್ತೆ. ಸೊ ನಿನ್ನೆ ಒಟ್ಟಿಗಿದ್ದು ಕೇಕೆಲ್ಲ ಕಟ್ ಮಾಡಿ ವಿ ವರ್ ಟುಗೆದರ್ ಆ್ಯಂಡ್ ದ್ಯಾಟ್ ವಾಸ್ ನೈಸ್. ಇವತ್ತು ಮಧ್ಯಾಹ್ನ ತಾತ ಒಟ್ಟಿಗೆ ಊಟ. ಐ ಥಿಂಕ್ ಐ ರಿಯಲಿ ಲೈಕ್ ಫ್ಯಾಮಿಲಿ ಟೈಮ್. ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ. ಸೊ ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬರ್ಡೇನ ಖುಷಿಯಾಗಿ ಆನಂದಿಸಿ. ಥ್ಯಾಂಕ್ ಯು. ಸೊ ಇದಿಷ್ಟು ಸಂಜೀವ್ ಅವರ ಮಾತಾಗಿತ್ತು. ಅಂದರೆ ಹೊಸ ಪ್ರಾಜೆಕ್ಟ್ ಮ್ಯಾಂಗೋ ಪಚ್ಚ ಸಿನಿಮಾ ಮೂಲಕ ಅವರು ಇನ್ನೇನು ಅಭಿಮಾನಿಗಳ ಮುಂದೆ ಬರೋಕೆ ಎಲ್ಲ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಶೂಟಿಂಗ್ ಕೂಡ ಇದೇ ತಿಂಗಳು ಆರಂಭ ಮಾಡ್ತೀನಿ ಅನ್ನೋಂಥದ್ದನ್ನು ಸಹ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.